ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ದೇವದೇವತೆಗಳ ವೈದ್ಯರಾದ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳು ಸದಾಕಾಲ ಎಲ್ಲ ಕಡೆಯೂ ನೆಲೆಸಿ ಜನರಾಡುವ ಒಳ್ಳೆಯ ಹಾಗೂ ಕೆಟ್ಟ ಮಾತುಗಳಿಗೆಲ್ಲ ಕೂಡ ಅಸ್ತು ಎನ್ನುತ್ತಾರೆಂದು ನಂಬಲಾಗಿದೆ. ಹಾಗಾಗಿ ಮನುಷ್ಯನು ತನ್ನಯ ಜೀವನದ ಉದ್ದಕ್ಕೂ ಕೂಡ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಆರೋಗ್ಯಕರವಾಗಿ ಬದುಕಬೇಕು ಎನ್ನುತ್ತಾರೆ. ಮುಖ್ಯವಾಗಿ ಈ ಅಶ್ವಿನಿ ದೇವತೆಗಳು ಯಾರು? ಈ ಅಶ್ವಿನಿ ದೇವತೆಗಳ ಜನನ ಅನ್ನೋದು ಹೇಗೆ ಆಯಿತು? ನಂತರ ಈ ಅಶ್ವಿನಿ ದೇವತೆಗಳ ಮಹತ್ವ ಅನ್ನೋದು ಏನು ಅಂತ ಈ ದಿನ ನಾವು ಈ ಕಥೆಯ ಮೂಲಕ ತಿಳಿಯೋಣ. ಈ ಕಥೆ ಅನ್ನೋದು ವರಾಹ ಪುರಾಣದಲ್ಲಿ ಕಾಣಬರುತ್ತದೆ. ಒಮ್ಮೆ ಪ್ರಜಾಪಾಲ ಮಹಾರಾಜನು ಮಹಾತಪಮುನಿಯನ್ನು ಕುರಿತು, ಬ್ರಹ್ಮನೇ, ಮಹಾತ್ಮರಾದ ಪ್ರಾಣಾಪಾನಗಳು ಅಶ್ವಿನಿ ದೇವರಾಗಿ ಹೇಗೆ ಆದವು ಅಂತ ಕೇಳಿದನು. ಆವಾಗ ಮಹಾತಪಮುನಿಯು ಈ ರೀತಿ ಹೇಳಲು ಪ್ರಾರಂಭಿಸಿದರು. ಬ್ರಹ್ಮದೇವನು 9 ಮಂದಿ ಮಾನಸಪುತ್ರರನ್ನು ಸೃಷ್ಟಿಸಿದನು. ಅವರಲ್ಲಿ ಮರೀಚಿಯು ಶ್ರೇಷ್ಠತೆಯನ್ನು ಪಡೆದನು. ಆ ಮರೀಚಿಯ ಮಗ ಮಹಾತೇಜಸ್ಸನಾದ ಕಶ್ಯಪನೆಂಬ ಮುನಿಯು ಶ್ರೀಮಂತನು, ತಾನೇ ಪ್ರಜಾಪತಿಯೂ ಆಗಿ ದೇವತೆಗಳಿಗೆ ತಂದೆಯಾದನು. ದೊರೆಯೇ, ಆ ಕಶ್ಯಪನ ಪುತ್ರರು ದ್ವಾದಶಾದಿತ್ಯರು. ನಾರಾಯಣಾತ್ಮಕವಾದ ತೇಜಸ್ಸೇ ಈ ದ್ವಾದಶಾದಿತ್ಯರು ಎಂದು ಎನಿಸಿಕೊಂಡರು. ಆ 12 ಮಾಸಗಳು ಕೂಡ ದ್ವಾದಶಾದಿತ್ಯರು ಆದರು. ಸಂವತ್ಸರವು ಸಾಕ್ಷಾತ್ ಹರಿ. ಹೀಗೆ ಆದಿತ್ಯರು 12 ಮಂದಿ. ಅವರಲ್ಲಿ ಮಾರ್ತಾಂಡನು ಮಹಾಪ್ರತಾಪವುಳ್ಳವನು. ಆ ಸೂರ್ಯನಿಗೆ ವಿಶ್ವಕರ್ಮನು ಮಹಾಕಾಂತಿವಂತೆಯಾದ ಸಂಜ್ಞೆ ಎಂಬ ತನ್ನ ಪುತ್ರಿಯನ್ನು ವಿವಾಹ ಮಾಡಿಕೊಟ್ಟನು. ಅವಳಲ್ಲಿ ಯಮ ಮತ್ತು ಯಮುನೆ ಎಂಬ 2 ಮಕ್ಕಳು ಜನಿಸಿದರು. ಬಳಿಕ ಸಂಜ್ಞೆಯು ಸೂರ್ಯನ ತೇಜಸ್ಸನ್ನು ಸಹಿಸಲಾರದೆ ತನ್ನಯ ಛಾಯೆಯನ್ನು, ಅಂದರೆ ನೆರಳನ್ನು, ಅಲ್ಲಿಯೇ ತನ್ನಯ ಸ್ಥಾನದಲ್ಲಿ ನಿಲ್ಲಿಸಿ ಆ ನೆರಳಿಗೆ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿ ತನ್ನಯ ಮಕ್ಕಳನ್ನು ನಿನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುವಂತೆ ಮಾತನ್ನು ತೆಗೆದುಕೊಂಡು ಅಲ್ಲಿಂದ ಒಂದು ಹೆಣ್ಣು ಕುದುರೆಯಾಗಿ ಮನೋವೇಗದಿಂದ ಉತ್ತರ ಕುರುದೇಶಕ್ಕೆ ಹೋದಳು. ಸಂಜ್ಞಾ ದೇವಿಯಂತೆ ವರ್ಣ ರೂಪಗಳುಳ್ಳ ಆ ಛಾಯೆಯನ್ನೇ ಅವಳೆಂದುಕೊಂಡು ಸೂರ್ಯನು ಅವಳೊಂದಿಗೆ ಇದ್ದನು. ಅವಳಲ್ಲಿಯೂ ಕೂಡ ಶನಿ ಹಾಗೂ ತಪತಿ, ಕೆಲವು ಪುರಾಣಗಳಲ್ಲಿ ಭದ್ರೆ ಅಂತಾನೂ ಕೂಡ ಹೇಳಲಾಗಿದೆ, ಎಂಬ 2 ಮಕ್ಕಳು ಹುಟ್ಟಿದರು. ನರೋತ್ತಮನೇ, ಛಾಯಾದೇವಿಗೂ ಕೂಡ ಮಕ್ಕಳು ಹುಟ್ಟಿದ ಮೇಲೆ ಸಂಜ್ಞಾದೇವಿಯ ಮಕ್ಕಳಿಗೂ ಹಾಗೂ ತನ್ನಯ ಮಕ್ಕಳಿಗೂ ಕೂಡ ಭೇದವನ್ನು ಮಾಡುತ್ತಿರಲು ಪೂಜ್ಯನಾದಂತಹ ಸೂರ್ಯನು ಕೋಪದಿಂದ ಕೆಂಪಾದ ಕಣ್ಣುಗಳು ಉಳ್ಳವನಾಗಿ ಛಾಯೆಗೆ, ಭಾಮಿನಿ, ತಮ್ಮ ಮಕ್ಕಳಲ್ಲಿ ವ್ಯತ್ಯಾಸವನ್ನು ಮಾಡಬಾರದು ಎಂದು ಹೇಳಿದನು. ಹೀಗೆ ಹೇಳಿದರೂ ಕೂಡ ಆಕೆಯು ಪಕ್ಷಪಾತ ಅನ್ನೋದು ಮಾಡುವುದರಲ್ಲಿಯೇ ಆಸಕ್ತಳಾಗಿರಲು ಅತಿ ದುಃಖಿತನಾದ ಯಮನು ತಂದೆಗೆ, ಅಪ್ಪ, ತನ್ನ ಮಕ್ಕಳಲ್ಲಿ ವಾತ್ಸಲ್ಯ ಉಳ್ಳವಳಾಗಿ ನಮ್ಮಲ್ಲಾದರೆ ಶತ್ರುವಿನಂತೆ ಇರುವ ಇವಳು ನಮಗೆ ತಾಯಿಯಾಗಲಾರಳು. ಕಪಟಚಾರ ಉಳ್ಳವಳಾದ ಇವಳು ಸವತಿ ತಾಯಿಯಂತೆ ಇದ್ದಾಳೆ ಎಂದು ಹೇಳಿದನು. ಯಮನ ಈ ಮಾತುಗಳನ್ನು ಕೇಳಿದ ಸೂರ್ಯನು ದೀರ್ಘವಾಗಿ ಛಾಯಾದೇವಿಯನ್ನೇ ದಿಟ್ಟಿಸಿ ನೋಡುತ್ತಾ ಆಕೆಯನ್ನು ಗದರಿಸಿದನು. ಆವಾಗ ಆಕೆಯು ನಡೆದ ಸನ್ನಿವೇಶವೆಲ್ಲವೂ ಕೂಡ ವಿವರಿಸಿದಳು. ನಂತರ ತನ್ನಯ ರಹಸ್ಯವೆಲ್ಲವೂ ಕೂಡ ಈ ಯಮನಿಂದಲೇ ಹೊರಬರಲಾಯಿತು ಅಂತ ಸಿಟ್ಟಿನಿಂದ ಮೈಮರೆದ ಛಾಯೆಯು, ನೀನು ಬೇಗನೆ ಪ್ರೇತರಾಜನಾಗುವೆ ಎಂದು ಯಮನನ್ನು ಶಪಿಸಿದಳು. ಹೀಗೆಂಬುದನ್ನು ಕೇಳಿ ಆಗ ಸೂರ್ಯನು ಮಗನ ಹಿತೈಚ್ಛೆಯಿಂದ, ಮಗನೇ, ನೀನು
ಪಾಪ ಪುಣ್ಯಗಳಿಗೆ ಮಧ್ಯವರ್ತಿಯಾಗುವೆ ಎಂದರೆ ಪ್ರಾಣಿಗಳ ಧರ್ಮಾಧರ್ಮಗಳನ್ನು ನಿರ್ಣಯಿಸುವ ಧರ್ಮಾಧೀಶನಾಗುವೆ, ಲೋಕಪಾಲಕನಾಗಿ ಸ್ವರ್ಗದಲ್ಲಿ ಪ್ರಕಾಶಿಸುವೆ ಎಂದು ಹೇಳಿದರು. ಅಲ್ಲದೆ ಛಾಯೆಯ ಮೇಲಿನ ಸಿಟ್ಟಿನಿಂದ ಶನಿಯನ್ನು, ಮಗನೇ, ನೀನು ತಾಯಿಯ ದೋಷದಿಂದ ಕ್ರೂರದೃಷ್ಟಿ ಉಳ್ಳವನಾಗುವೆ ಎಂದು ಶಪಿಸಿದನು. ಹೀಗೆ ಶಪಿಸಿ ಅಲ್ಲಿಂದೆದ್ದು ಸೂರ್ಯನು ಸಂಜ್ಞಾದೇವಿಯನ್ನು ನೋಡಲಿಚ್ಛಿಸಿ ಹೊರಟನು. ಬಳಿಕ ಉತ್ತರ ಕುರುದೇಶದಲ್ಲಿ ಕುದುರೆಯಾಗಿದ್ದ ಅವಳನ್ನು ನೋಡಿದನು. ನಂತರ ತಾನೂ ಕೂಡ ಕುದುರೆಯ ರೂಪವನ್ನು ತಾಳಿ ಅವಳಿದ್ದೆಡೆಗೆ ಹೋಗಿ ಮೋಹದಿಂದ ಅವಳೊಡನೆ ರಮಿಸಿದನು. ಕುದುರೆಯ ರೂಪದಲ್ಲಿದ್ದ ವಿಶ್ವಕರ್ಮ ಪುತ್ರಿಯಾದ ಸಂಜ್ಞಾದೇವಿಯಲ್ಲಿ ಕುದುರೆಯ ರೂಪದಿಂದ ಸೂರ್ಯನ ತೀವ್ರವಾದ ತೇಜಸ್ಸಿನಿಂದ ರೇತಶ್ಚೇತನ ಮಾಡಿದನು. ಜಲಿಸುವ ಅದು 2 ಭಾಗಗಳಾಗಿ ಬಿದ್ದಿತು. ಹಿಂದೆ ಪರಮಾತ್ಮನಿಂದ ಜಿತವಾಗಿದ್ದ ಪ್ರಾಣಾಪಾನಗಳು ಅವನ ವರದಾನದಿಂದ ಆ ಅಶ್ವಗರ್ಭದಲ್ಲಿ ದೇಹವನ್ನು ಧರಿಸಿ ಹುಟ್ಟಿದವು. ನರೋತ್ತಮನು ಸೂರ್ಯಪುತ್ರರೂ ಆದ ಅವರು ಅಶ್ವ ಅಂದರೆ ಕುದುರೆಯ ರೂಪದಲ್ಲಿದ್ದ ಸಂಜ್ಞಾದೇವಿಯಲ್ಲಿ ಜನಿಸಿದ್ದರಿಂದ ಅಶ್ವಿನಿ ದೇವತೆಗಳು ಎಂಬ ಕೀರ್ತಿಯನ್ನು ಪಡೆದರು. ಈ ಅಶ್ವಿನಿ ದೇವತೆಗಳ ರೂಪ ಅನ್ನುವುದೇ ವಿಚಿತ್ರ. ಯಾಕೆಂದರೆ ಈ ಅವಳಿ ಅಶ್ವಿನಿ ಕುಮಾರದ್ದು ದೇಹ ಮಾನವ ದೇಹವಾದರೆ ಮುಖ ಕುದುರೆಯ ಮುಖ. ಆದರೂ ನೋಡಲು ಅತ್ಯಂತ ಆಕರ್ಷಕರಾಗಿದ್ದರು. ಸೂರ್ಯನು ತಾನು ಬ್ರಹ್ಮನಿಂದ ಉದಯಿಸಿದನು. ಸಂಜ್ಞಾದೇವಿಯು ಪೂರ್ವದಲ್ಲಿ ಪರಾಶಕ್ತಿ ನಿರಾಕಾರವಾದವರು. ಅವಳಲ್ಲಿ ಎಂದಿನಂತೆ ಶರೀರವನ್ನು ಸಾಕಾರರಾದರು. ಬಳಿಕ ಆ ಅಶ್ವಿನಿ ದೇವತೆಗಳು ಸೂರ್ಯನ ಸಮೀಪಕ್ಕೆ ಹೋಗಿ ನಾವು ಮಾಡಬೇಕಾದುದೇನು ಎಂದು ತಮ್ಮ ಇಷ್ಟವನ್ನು ಹೇಳಿದರು. ಆವಾಗ ಸೂರ್ಯನು, ಪುತ್ರರೇ, ಪರಬ್ರಹ್ಮನೂ ಸರ್ವೋತ್ತಮನೂ ಆದ ನಾರಾಯಣನನ್ನು ಭಕ್ತಿಯಿಂದ ಆರಾಧಿಸಿ, ಅವನೇ ದಾತೃವು, ನಿಜವಾಗಿಯೂ ಅವನಿಂದ ವರವನ್ನು ಪಡೆಯುವಿರಿ ಎಂದು ಹೇಳಿದನು. ಮಹಾತ್ಮನಾದ ಸೂರ್ಯನಿಂದ ಹೀಗೆ ಹೇಳಿಸಿಕೊಂಡ ಆ ಅಶ್ವಿನಿ ದೇವತೆಗಳು ತೀವ್ರ ತಪಸ್ವಿಗಳಾಗಿ ಏಕಾಗ್ರ ಚಿತ್ತರಾಗಿ ಬ್ರಹ್ಮವಾರ ಸ್ತೋತ್ರವನ್ನು ಜಪಿಸುತ್ತಾ ಅತೀ ಕಷ್ಟವಾದ ತಪಸ್ಸನ್ನು ಮಾಡಿದರು. ಬಹಳ ಕಾಲವಾದ ಮೇಲೆ ನಾರಾಯಣಾತ್ಮಕನಾದ ಬ್ರಹ್ಮನು ಸಂತೋಷಪಟ್ಟು ಅವರಿಗೊಲಿದು ಪರಮ ಪ್ರೀತಿಯಿಂದ ವರವನ್ನು ಕೊಟ್ಟನು. ಈ ರೀತಿಯಾಗಿ ಮಹಾತಪಮುನಿಯು ಕಥೆಯನ್ನು ಹೇಳುತ್ತಿರುವಾಗ ಪ್ರಜಾಪಾಲ ಮಹಾರಾಜನು, ಮಹಾಮುನಿಯೇ, ಅಶ್ವಿನಿ ದೇವತೆಗಳು ಹೇಳಿದಂತಹ ಅವ್ಯಕ್ತ ಜನ್ಮನಾದ ಬ್ರಹ್ಮನ ಸ್ತೋತ್ರವನ್ನು ನಿಮ್ಮ ಅನುಗ್ರಹದಿಂದ ಕೇಳಲಿಚ್ಛಿಸುತ್ತೇನೆ ಅಂತ ಹೇಳಿದನು. ಆವಾಗ ಮಹಾತಪಮುನಿಯು, ಪಾಪರಹಿತನಾದ ರಾಜನೇ, ಅಶ್ವಿನಿ ದೇವತೆಗಳು ಬ್ರಹ್ಮಸ್ತುತಿಯನ್ನು ಹೇಗೆ ಮಾಡಿದರೆಂಬುದನ್ನು, ಅವರ ಸ್ತೋತ್ರಕ್ಕೆ ಎಂತಹ ಫಲ ದೊರೆಯಿತೆಂಬುದನ್ನು ಕೇಳು ಅಂತ ಹೇಳಲು ಪ್ರಾರಂಭಿಸಿದರು. ಓಂ ನಿಷ್ಕ್ರಿಯ, ನಿಷ್ಪ್ರಪಂಚ, ನಿರಾಶ್ರಮ, ನಿರಾಪೇಕ್ಷ, ನಿರಾಲಂಬ, ನಿರ್ಗುಣ, ನಿರಾಲೋಕ, ನಿರಾಧಾರ, ನಿರ್ನಮ ನಿನಗೆ ನಮಸ್ಕಾರ. ಬ್ರಹ್ಮನೇ, ಮಹಾಬ್ರಹ್ಮನೇ, ಬ್ರಾಹ್ಮಣ ಪ್ರಿಯನೇ, ಪುರುಷ, ಮಹಾಪುರುಷ, ಪುರುಷೋತ್ತಮ, ದೇವ, ಮಹಾದೇವ, ದೇವೋತ್ತಮ, ಸ್ಥಾಣು, ಸ್ಥಿತಿಸ್ಥಾಪಕ ನಿನಗೆ ನಮಸ್ಕಾರ. ಭೂತ, ಮಹಾಭೂತ, ಭೂತಾಧಿಪತಿ, ಯಕ್ಷನೇ, ಮಹಾಯಕ್ಷನೇ, ಯಕ್ಷಾಧಿಪತಿ, ಗುಹ್ಯ, ಮಹಾಗುಹ್ಯ, ಗುಹ್ಯಾಧಿಪತಿ, ಸೌಮ್ಯ, ಮಹಾಸೌಮ್ಯ, ಸೌಮ್ಯಾಧಿಪತಿ ನಿನಗೆ ನಮಸ್ಕಾರ. ಪಕ್ಷಿ, ಮಹಾಪಕ್ಷೀಪತಿ, ದೈತ್ಯ, ಮಹಾದೈತ್ಯಾಧಿಪತಿ, ರುದ್ರ, ಮಹಾರುದ್ರಾಧಿಪತಿ, ವಿಷ್ಣುವೇ, ಮಹಾವಿಷ್ಣುಪತಿ, ಪರಮೇಶ್ವರ, ನಾರಾಯಣ, ಪ್ರಜಾಪಾಲಕನೇ ನಿನಗೆ ನಮಸ್ಕಾರ.
ಅಶ್ವಿನಿ ದೇವತೆಗಳಿಂದ ಆಗ ಹೀಗೆ ಸ್ತೋತ್ರ ಮಾಡಿಕೊಂಡ ಆ ಬ್ರಹ್ಮನು ಸಂತುಷ್ಟನಾಗಿ ಪರಮಪ್ರೀತಿಯಿಂದ ನಿಮಗೆ ಕೊಡುವ ಯಾವ ವರದಿಂದ ಸ್ವರ್ಗಲೋಕದಲ್ಲಿ ನೀವು ಸುಖವಾಗಿ ಸಂಚರಿಸುವಿರೋ ದೇವತೆಗಳಿಗೂ ದುರ್ಬಲವಾದ ಅಂತಹ ವರವನ್ನು ಬೇಗನೆ ಬೇಡಿರಿ ಎಂದು ಕೇಳಿದನು. ಆವಾಗ ಅಶ್ವಿನಿ ದೇವತೆಗಳು, ದೇವ ಬ್ರಹ್ಮನೇ, ನಮಗೆ ದೇವತೆಗಳ ಭಾಗವನ್ನು, ಸೋಮಪತ್ವವನ್ನು, ದೇವತೆಗಳ ಸಮಾನತೆಯನ್ನು ಶಾಶ್ವತವಾಗಿ ಕೊಡು ಎಂದರು. ಆವಾಗ ಬ್ರಹ್ಮ, ನಿಮಗೆ ಲೋಕಗಳಲ್ಲಿ ಅನುಪಮವಾದ ರೂಪವೂ ಕಾಂತಿಯೂ, ಸರ್ವಸತ್ತುಗಳಲ್ಲಿ ವೈವಿಧ್ಯತೆಯೂ, ಸೋಮಪತೆಯೂ ಇದೆಲ್ಲವೂ ಕೂಡ ಆಗುವುದು ಎಂದು ಬ್ರಹ್ಮದೇವನು ವರವ ಕೊಟ್ಟನು. ಈ ರೀತಿಯಾಗಿ ಮಹಾತಪಮುನಿಯು ಪ್ರಜಾಪಾಲ ಮಹಾರಾಜನಿಗೆ ಹೇಳುತ್ತಾ, ಅಶ್ವಿನಿ ದೇವತೆಗಳಿಗೆ ಪೂರ್ವದಲ್ಲಿ ಬ್ರಹ್ಮನು ಇದೆಲ್ಲವನ್ನೂ ಕೂಡ ಬಿದಿಗೆಯ ತಿಥಿ ಇರುವಂತಹ ದಿನ ಕೊಟ್ಟಿದ್ದರಿಂದ ದ್ವಿತೀಯ ಅಂದರೆ ಇದನ್ನು ಬಿದಿಗೆ ಅಂತಲೂ ಕರೆಯುತ್ತಾರೆ. ಈ ತಿಥಿಯು ಅವರಿಗೆ ತಿಥಿಗಳಿಗೆಲ್ಲ ಕೂಡ ಉತ್ತಮವಾದದ್ದು. ಸೌಂದರ್ಯವನ್ನು ಬಯಸುವಂತಹ ಪುರುಷನು 1 ವರ್ಷ ಕಾಲ ಪ್ರತಿಯೊಂದು ಬಿದಿಗೆಯಲ್ಲೂ ಕೂಡ ಶುಚಿರ್ಭೂತನಾಗಿ ಪುಷ್ಪಹಾರನಾಗಿದ್ದರೆ ಸ್ವರೂಪ ಸಂಪನ್ನನಾಗುವನು. ಅಲ್ಲದೆ ಅಶ್ವಿನಿ ಕುಮಾರರ ಗುಣಗಳು ಅನ್ನುವು ಅವನಿಗೂ ಕೂಡ ಬರುವವು. ಉತ್ತಮವಾದ ಈ ಅಶ್ವಿನಿ ದೇವತೆಗಳ ಜನ್ಮವನ್ನು ದಿನವೂ ಕೂಡ ಕೇಳುವುದರಿಂದ ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತಿಯನ್ನು ಪಡೆದು ಪುತ್ರವಂತನಾಗುವನು ಅಂತ ವರಾಹ ಪುರಾಣದಲ್ಲಿ ಹೇಳಲಾಗಿದೆ. ಈ ದೇವತೆಗಳು ಚೈವನ ಮುನಿಯ ಪತ್ನಿಯಾದ ಸುಕನ್ಯೆಯ ಪಾತಿವೃತ್ಯಕ್ಕೆ ಮೆಚ್ಚಿ ಅವನಿಗೆ ಸೌಂದರ್ಯ ಹಾಗೂ ತಾರುಣ್ಯಗಳನ್ನು ಅನುಗ್ರಹಿಸಿ ಆತನ ಮೂಲಕ ಶರ್ಯಾತಿ ಮಹಾರಾಜ ಮಾಡಿದ ಯಜ್ಞದಲ್ಲಿ ಇತರ ದೇವತೆಗಳಂತೆ ಇವರೂ ಕೂಡ ಆವಿರ್ಭಾಗವನ್ನು ಪಡೆದರು ಎಂದು ಒಂದು ಕಥಾಭಾಗ ಕೂಡ ಇದೆ. ಅವೋಧನೆಂಬ ದೌಮ್ಯ ಮುನಿಯು ಅಂಧ ಶಿಷ್ಯನಾದ ಉಪಮನ್ಯು ಇವರನ್ನಾಶ್ರಯಿಸಿ ಮತ್ತೆ ದೃಷ್ಟಿಯನ್ನು ಪಡೆದಿದ್ದು, ಪಾಂಡು ಮಹಾರಾಜನ 2ನೇ ಹೆಂಡತಿ ಮಾದ್ರಿಯಲ್ಲಿ ನಕುಲ ಸಹದೇವರು ಇವರ ವರಪ್ರಸಾದದಿಂದ ಜನಿಸಿದ ವಿಚಾರವೂ ಕೂಡ ಕಥಾಪ್ರಸಂಗಗಳಾಗಿ ಅಶ್ವಿನಿ ದೇವತೆಗಳ ಮಹಿಮೆಯನ್ನು ತಿಳಿಸುತ್ತವೆ. ದೇವವೈದ್ಯರಾದಂತಹ ಈ ಅಶ್ವಿನಿ ದೇವತೆಗಳು ಸಾಯಂಕಾಲ ಸಮಯದಲ್ಲಿ ಸಂಚರಿಸುತ್ತಿರುವ ಸಮಯದಲ್ಲಿ ನಾವು ಏನನ್ನು ಕೋರಿಕೊಳ್ಳುತ್ತೇವೋ ಅದನ್ನು ಅಸ್ತು ಅಂತ ಹೇಳುತ್ತಾರೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಯಂಕಾಲ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಮಾತನಾಡುತ್ತಾರೆ. ಒಂದು ವೇಳೆ ಏನಾದರೂ ತಪ್ಪಾಗಿ ಮಾತನಾಡಿದರೆ ನಮ್ಮ ಹಿರಿಯರು ನಮಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ತಥಾಸ್ತು ದೇವತೆಗಳು ಇದ್ದು ಅವರು ಅಸ್ತು ಎಂದು ಹೇಳಿದಾಗ ಆ ಕಾರ್ಯ ಅನ್ನೋದು ಅದೇ ರೀತಿ ನಡೆಯುತ್ತದೆ ಅಂತ ಯಾವಾಗಲೂ ಕೂಡ ಆ ಸಮಯದಲ್ಲಿ ನಾವು ಒಳ್ಳೆಯದನ್ನೇ ಕೋರಿಕೊಳ್ಳಬೇಕು ಅಂತ ಹೇಳುವರು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.